ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಎಲ್ರಿಗೂ ಗೊತ್ತಿರುತ್ತೆ ಮ್ಯಾಚ್ ಯಾವುದಾಯಿತು ಅಂತ. DC ವಿಮೆನ್ಸ್ ವರ್ಸಸ್ ಎಮ್ ಐ ವಿಮೆನ್ಸ್ ಮ್ಯಾಚ್ ನಡೀತಾ ಇತ್ತು. ಸೊ ಆ ಮ್ಯಾಚ್ ನಾವು ಲೈವ್ ರಿಯಾಕ್ಷನ್ ಕೊಟ್ಟಿದ್ದೀವಿ, ಹೆಂಗಾಯಿತು ಏನು ಮ್ಯಾಚ್ ಏನಾಯಿತು ಏನಿಲ್ಲ ಅಂತ. ಅಲ್ಲಿ ಲೈವ್ ರಿಯಾಕ್ಷನ್ ಕೊಟ್ಟಿದ್ವಿ, ಲೈವ್ ಬೇರೆ ಬಂದಿದ್ವಿ. ಸೊ ಯಾರು ಲೈವ್ ಜಾಯ್ನ್ ಆಗೋಕ್ಕಾಗಿಲ್ಲ ಅವರು ಈ ಚಿಕ್ಕ ವಿಡಿಯೋ ನೋಡಬೇಕಾಗಿ ವಿನಂತಿ. ಇದು ನಿಮಗೋಸ್ಕರನೇ, ಚಿಕ್ಕ ವಿಡಿಯೋ ನೋಡೋರು ಯಾರು ಇರ್ತಾರೆ ಅವ್ರಿಗೋಸ್ಕರನೇ. ಸೊ ನಾನು ಜಾಸ್ತಿ ಮ್ಯಾಚ್ ಬಗ್ಗೆ ಏನು ಸಮರಿ ಇರುತ್ತಲ್ಲ ಆ ಥರ ಸಮರಿ ಏನು ಹೇಳಲ್ಲ, ಏನೇನಾಯಿತು ಏನೇನಿಲ್ಲ ಅಂತ ಫುಲ್ಲು ಏನೇ ಹೇಳಕ್ಕೆ ಹೋಗಲ್ಲ. ಮೇನ್ ಇವೆಂಟ್ಸ್ ನಡೀತಲ್ಲ ಅದೆಲ್ಲ ಹೇಳ್ತೀನಿ. ಸೊ ಒಟ್ಟಿನಲ್ಲಿ ಗುರು ಏನು ಗೊತ್ತಾ, ನಿನ್ನೆ ನಮ್ಮ RCB ವಿಮೆನ್ಸ್ ಅವರು 202 ರನ್ ಟಾರ್ಗೆಟ್ ಎಲ್ಲ ಚೇಸ್ ಮಾಡ್ತಾರೆ ಇದೇ ಪಿಚ್ಚಲ್ಲಿ. ಆ್ಯಂಡ್ ಇವತ್ತೇನಂತಂದರೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಗುರು. ಸೂಪರ್ ಓವರು ಆಗುತ್ತೇನಪ್ಪ ಅನ್ನೋ ಥರ ಆಗುತ್ತೆ ಗುರು. ಥ್ರಿಲ್ಲಿಂಗ್ ಮ್ಯಾಚ್ ಅಂತ ನಡೀತು ಗುರು. ಸೆಕೆಂಡ್ ಮ್ಯಾಚು ಅದು DC ವಿಮೆನ್ಸ್ ವರ್ಸಸ್ MI ವಿಮೆನ್ಸು. ನನ್ನ ಮಗನ DC ಅವ್ರು ಯಾವಾಗಲೂ ಹಿಂಗೆ ಕೊನೆಯಲ್ಲಿ ಬರ್ತಿದ್ರು ಸೋಲ್ತಿದ್ರು ಅನ್ನೋ ಥರ ಆಗ್ತಿತ್ತು. ಬಟ್ ಈ ಮ್ಯಾಚು ಕೊನೆಯಲ್ಲಿ ಬಂದು ಗೆದ್ರು ಗುರು. ಸೊ ಒಂದು ಅಲ್ಟಿಮೇಟ್ ಮ್ಯಾಚ್ ನಡೀತು. WPLಗೆ ಇದಂತೂ ಒಂದು ಮೆರುಗು ತಂದಿರುವಂಥ ಮ್ಯಾಚ್. ನಿನ್ನೆ ಅಂತೂ ದೊಡ್ಡ ಮೆರುಗು ತಂತು, ಇವತ್ತು ಸ್ವಲ್ಪ ಮೆರುಗು ತಂದಿರುವಂಥ ಮ್ಯಾಚು. ಥ್ರಿಲ್ಲಿಂಗ್ ಮ್ಯಾಚ್ ನಡೀತು ಅಂತ ಹೇಳ್ಬೋದು ಗುರು. ನಮ್ಮ ಕನ್ನಡತಿ ನಿಖಿ ಪ್ರಸಾದ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಸಖತ್ತಾಗಿ ಆಡಿದ್ರು, ಸೂಪರಾಗಿ ಆಡಿದ್ರು ಮೇಡಮು. ಎಕ್ಸ್ಟ್ರಾರ್ಡಿನರಿ ಗುರು. ಒಟ್ಟಿನಲ್ಲಿ ಸಮರಿ ನೋಡೋದಾದ್ರೆ ಸಿಂಪಲ್ಲು ಏನಿಲ್ಲ, ಮುಂಬೈ ಇಂಡಿಯನ್ಸ್ ಅವರು ಬ್ಯಾಟಿಂಗ್ ಬರ್ತಾರೆ. ಸೊ ಅವ್ರ ಕಡೆ ಹ್ಯಾಲಿ ಮ್ಯಾಥ್ಯೂಸ್ ಬೇಗ ಔಟ್ ಆಗ್ತಾರೆ, ಆಮೇಲೆ ಯಾಸಿಕಾ ಭಾಟಿಯಾನು ಬೇಗ ಔಟ್ ಆಗ್ತಾರೆ. ಸೊ ಎರಡೇ ವೆಪನ್ ಇರೋದು ಅವ್ರ ಕಡೆ, ಹರ್ಮನ್ಪ್ರೀತ್ ಕೌರ್ ಆ್ಯಂಡ್ ಮೇಡಮ್ ಇನ್ನೊಬ್ರು NCB. ಸೊ ನ್ಯಾಟ್ ಸಿವರ್ ಬ್ರಂಟ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ, ಇಂಗ್ಲೆಂಡ್ ಪ್ಲೇಯರು. ಸೊ ಇಬ್ಬರು ಸಖತ್ತಾಗಿ ಪಾರ್ಟ್ನರ್ಶಿಪ್ ಬರುತ್ತೆ ಗುರು ಅವ್ರ ಕಡೆಯಿಂದ. ಆ್ಯಂಡ್ ಹರ್ಮನ್ಪ್ರೀತ್ ದೀದಿ ಅವರಂತೂ 42 ರನ್ ಹೊಡಿತಾರೆ, 22 ಬಾಲ್ಗೆ ಹೊಡಿತಾರೆ ಗುರು. ಆ ಥರ ಬ್ಯಾಟಿಂಗ್ ಮಾಡ್ತಾರೆ. ಈ ಕಡೆ ಬ್ರಂಟ್ ಅಂತೂ ಬಿಡಿ, ಅವ್ರು 80 ರನ್ ಹೊಡಿತಾರೆ. ಕೊನೆವರೆಗೂ ಇರ್ತಾರೆ ಗುರು, ಕೊನೆವರೆಗೂ 20 ಓವರ್ ಅವರು ಆಡ್ತಾರೆ. ಬಟ್ ನಾಟ್ ಔಟ್ ಆಗಿ ಇರ್ತಾರೆ. 59 ಬಾಲ್ಗೆ 80 ಹೊಡೆದ್ಬಿಟ್ಟು 13 4 ಎಲ್ಲ ಹೊಡಿತಾರೆ. ಸೈಕಾಗಿ ಬ್ಯಾಟಿಂಗ್ ಮಾಡ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಅವ್ರಿಗೆ ಏನಂತಂದರೆ ನಾನ್ ಸ್ಟ್ರೈಕರಲ್ಲಿ ಜೊತೆಗಾರ್ತಿನೇ ಇರಲ್ಲ. ಸೊ ಅದಕ್ಕೆ ಅಷ್ಟೊಂದು ಹೊಡೆಯೋಕ್ಕಾಗಲಿಲ್ಲ. MI ಅವರು 164 ರನ್ಗೆ ಮಟಾಶ್ ಆಗಿಬಿಡ್ತಾರೆ ಗುರು. ಸೊ 164 ರನ್ ಹೊಡಿತಾರೆ. ಈ ಕಡೆ 165 ರನ್ ಟಾರ್ಗೆಟ್ ಕೊಡ್ತಾರೆ ಗುರು ಡೆಲ್ಲಿ ಅವ್ರಿಗೆ. ನನ್ನ ಮಗನ ಏನಂದರೆ ಹೋದ ಮ್ಯಾಚ್ ನೋಡೋದಾದರೆ ಡೆಲ್ಲಿ ಅವ್ರು ಯಾವ ಲೆವೆಲ್ಗೆ ಅಂದರೆ ಒಂದು 16 ಓವರ್ಗೆ ಮುಗಿಸ್ತಾರೇನಪ್ಪ ಅಂದ್ಕೊಂಡಿದ್ದೆ ನಾನು. ಆ ಥರ ಬ್ಯಾಟಿಂಗ್ ಬೇರೆ ಇತ್ತು ಅವ್ರ ಕಡೆ. ಆ್ಯಂಡ್ ಆ ಥರ ಬ್ಯಾಟಿಂಗ್ ಕೂಡ ಮಾಡಿದ್ರು. ಫಸ್ಟು 6 ಓವರ್ಸು ಫಸ್ಟು ಪವರ್ ಪ್ಲೇಯಲ್ಲಿ ಅವ್ರು ತೋರಿಸ್ಕೊಟ್ರು. ಫಸ್ಟು ಪವರ್ ಪ್ಲೇಯಲ್ಲೇ ಶೆಫಾಲಿ ವರ್ಮಾ ಯಾವ ಲೆವೆಲ್ಗೆ ಬ್ಯಾಟಿಂಗ್ ಮೇಡಮ್ ಅವ್ರದ್ದು. 18 ಬಾಲ್ಗೆ 43 ರನ್ ಗುರು. ಒಂದು 7-4 2 6 238 ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ ಮೇಡಮು. ಆ ಥರ ಆಡಿದಾಗ ಹೆಂಗಾಗುತ್ತೆ ಗೊತ್ತಾ, 6 ಓವರ್ಗೆ 64 1 ಇದ್ದವರು ಸಡನ್ನಾಗಿ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಗುರು. 76 ರನ್ಗೆ 4 ವಿಕೆಟ್ ಹೋಗುತ್ತೆ. ಬಂದವರೆಲ್ಲ ಔಟು. ಈ ಕಡೆ ಮೆಗ್ಲ್ಯಾನಿಂಗು, ಶೆಫಾಲಿ ವರ್ಮಾ ಔಟು, ಜೆಮಿಮಾ ಔಟು, ಬಂದವರೆಲ್ಲ ಸುದರ್ಲ್ಯಾಂಡ್ ಔಟ್ ಅನಿಸುತ್ತೆ. ಸೊ ಬಂದವರೆಲ್ಲ ಔಟ್ ಆಗ್ತಿದ್ರು ಗುರು. ಬಟ್ ಏನೇ ಹೇಳಿ, ನಮ್ಮ ನಿಖಿ ಪ್ರಸಾದ್ ಬಂದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆರಾಮಾಗಿ ಮೇಂಟೈನ್ ಮಾಡಿದ್ರು ಅಂತೀನಿ. ನಿಖಿ ಪ್ರಸಾದ್ ಆಯಿತು, ನಮ್ಮ ಕನ್ನಡತಿ ನಿಖಿ ಪ್ರಸಾದ್ ಅವರು. ಆಮೇಲೆ ಈ ಕಡೆ ಅಲಿಸ್ ಕ್ಯಾಪ್ಸಿ, ಇಬ್ಬರು ಮಧ್ಯೆ 33 ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದಮೇಲೆ ಸಾರಾ ಬ್ರೇಸ್ ಅಂತ ಬರ್ತಾರೆ. ಸೊ ಸಾರಾ ಬ್ರೇಸ್ ಅವ್ರಿಗೆ ಹೆವಿ ಕ್ರೆಡಿಟ್ ಕೊಡಲೇಬೇಕು ಗುರು. ಆ ಟೈಮಲ್ಲಿ ಮೊಮೆಂಟಮ್ ಫುಲ್ಲು ಮುಂಬೈ ಕಡೆ ಇರುತ್ತೆ. ಇವ್ರು ಮೇಡಮ್ ಅಂದರು ಆ ಕಡೆ 4 ಎಲ್ಲ ಹೊಡೆಯೋದು ಹಂಗೆ ಹಿಂಗೆ ಏನೇನೋ ಮಾಡಿದ್ರಪ್ಪ. ಸೊ ಒಟ್ಟಿನಲ್ಲಿ ಸಖತ್ತಾಗಿ ಆಡಿದ್ರು ಅವರಂತೂ. ಕೊನೆಯಲ್ಲಿ ಏನಾಗುತ್ತೆ ಗೊತ್ತಾ, 3 ಓವರ್ಸ್ಗೆ 30 ರನ್ಸ್ ಬೇಕಾಗಿರುತ್ತಪ್ಪ DC ಅವ್ರ ಕಡೆ. ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕ್ರೇಜಿ ಇವೆಂಟ್ಸ್. ಅಲ್ಲಿ ಸ್ಟಾರ್ಟ್ ಆಗುತ್ತೆ ಗುರು. ಮಜಾ ಇವೆಂಟ್ಸ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಕಾಂಟ್ರವರ್ಸೀಸ್ ಬೇರೆ ಆಗುತ್ತೆ, ಅದೆಲ್ಲ ತುಂಬ ಆಗಿದೆ. ಸೊ ಈ ಮ್ಯಾಚಲ್ಲಿ 17th ಓವರ್, ಅದೇ 18th ಓವರು, 3 ಓವರ್ಸ್ಗೆ 30 ರನ್ಸ್ ಇರುತ್ತೆ. 18th ಓವರಲ್ಲಿ ಸಾರಾ ಬ್ರೇಸ್ ಔಟ್ ಆಗ್ತಾರೆ. ಆಮೇಲೆ ಶಿಖಾ ಪಾಂಡೆ ಬರ್ತಾರೆ. ಅವರು ಏನಂದರೆ ಸಿಂಗಲ್ ತಗೊಳಕ್ಕೆ ಹೋಗ್ತಾರೆ, ಬಟ್ ತಗೊಳ್ಳಲ್ಲ. ಅಂದರೆ ರನ್ಔಟ್ ಆಗ್ತಾರೆ. ಬಟ್ ಅಂದರೆ ರನ್ಔಟು ನಮ್ಮ ಅಂಪೈರ್ ಕೊಡೋದೇ ಅಲ್ಲ. ಸೀರಿಯಸ್ಲಿ ಔಟ್ ಇತ್ತಲ್ವ, ಏನಕ್ಕೆ ಔಟ್ ಕೊಡಲಿಲ್ಲ ಅನ್ನೋ ಥರ ಆಗುತ್ತೆ ಗುರು. ನನಗೆ ಪರ್ಸ್ನಲ್ ಒಪಿನಿಯನ್ ಅಂದರೆ ಔಟ್ ಇತ್ತು, ಏನಕ್ಕೆ ಔಟ್ ಕೊಡಲಿಲ್ಲ ಅಂತ ಗೊತ್ತಿಲ್ಲ. ಸೊ ಅದು ಔಟ್ ಇತ್ತು, ಔಟ್ ಕೊಡಲಿಲ್ಲ. ಅದಾದಮೇಲೆ ನೆಕ್ಸ್ಟು 2 ಓವರ್ಗೆ 21 ರನ್ ಬೇಕಾಗಿರುತ್ತೆ ಗುರು. ಈ ಕಡೆ ಇವರು ಔಟ್ ಆಗ್ತಾರೆ, ಶಿಖಾ ಪಾಂಡೆ ಅವರು ಔಟ್ ಆಗ್ತಾರೆ. ಆಮೇಲೆ ರಾಧಾ ಯಾದವ್ ಅಂತ ಬರ್ತಾರೆ, ಅವ್ರದ್ದು ರನ್ಔಟ್ ಆಗುತ್ತೆ ಗುರು. ಅಂದರೆ ರನ್ಔಟ್ ಆಗುತ್ತೆ ಅನ್ನೋ ಸೆನ್ಸ್ ರನ್ಔಟ್ ಇರೋ ಥರ ಭಾಸವಾಗುತ್ತೆ ನನಗೆ. ಅವರು ಅದು ಹೆಂಗಾಗುತ್ತೆ ಗೊತ್ತಾ, ಇವರು ಗೆರೆನ ಸ್ವಲ್ಪ ದಾಟಿರ್ತಾರೆ, ಬಟ್ ಅದು ಬ್ಯಾಟ್ ಹಿಂಗೆ ಸ್ಲ್ಯಾಂಟ್ ಆಗಿರುತ್ತೆ, ಮೇಲೆ ಸ್ಲ್ಯಾಂಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇದು ಅಂಪೈರ್ಗೆ ಅನಿಸುತ್ತೆ ದಟ್ ಬ್ಯಾಟ್ದು ಯಾವುದೋ ಒಂದು ಸಣ್ಣ ತುಣುಕು ಸಣ್ಣ ಭಾಗ ಟಚ್ ಆಗಿದೆ ಇದಕ್ಕೆ ಅಂತ, ಏನೋ ಗೆರೆಗೆ ಟಚ್ ಆಗಿದೆ ಅಂತ ಅನ್ಸುತ್ತೆ. ಅದು ಒಂದು ಕಾಂಟ್ರವರ್ಸಿ ಆಯಿತಾ. ಏನಕ್ಕೆ ಅದು ಕಾಂಟ್ರವರ್ಸಿ ಆಯಿತು ಅಂತಂದರೆ, ಅದು ಔಟ್ ಕೊಟ್ಟಿರಲಿಲ್ಲ ಅಲ್ವಾ. ಔಟ್ ಕೊಟ್ಟಿದ್ರೆ ಬೇರೆ ಆಗಿರೋದು. ಏನಕ್ಕೆ ಅಂತಂದರೆ ನೆಕ್ಸ್ಟ್ ಬಾಲೇ 6 ಹೊಡಿತಾರೆ ಗುರು ರಾಧಾ ಯಾದವ್ ಅವರು. ನಮ್ಮ 6 ಹೊಡೆದು ಅಲ್ಲೇ ಮುಗಿತಲ್ಲ ಮ್ಯಾಚು ಅನ್ನೋ ಥರ. ಸೊ ಕೊನೆಯಲ್ಲಿ ಹೆಂಗ ಅಂತಂದರೆ 1 ಓವರ್ಗೆ, ಅಂದರೆ ಲಾಸ್ಟ್ ಓವರ್ಗೆ 10 ರನ್ ಬೇಕಾಗುತ್ತೆ. ಸೊ ಲಾಸ್ಟ್ ಓವರು ನಮ್ಮ ನಿಖಿ ಪ್ರಸಾದ್ ಅವರು ಫಸ್ಟ್ ಬಾಲೇ 4 ಹೊಡಿತಾರೆ ಗುರು. ಸೊ 5 ಬಾಲು 6 ರನ್ ಬೇಕಾಗಿತ್ತು. ನಾವು ಗುರು ಈಸಿಯಾಗಿ ಹೊಡಿತಾರೆ ಅಂದ್ಕೊಂಡ್ವಿ, ಏನೋ ಸೂಪರ್ ಓವರ್ ಆದರೂ ಹೋಗುತ್ತೇನಪ್ಪ ಅನ್ನೋ ಥರ ಆಯಿತು, ಭಾಸವಾಯಿತು. ಬಟ್ ಆ ಟೈಮಲ್ಲಿ ನಿಖಿ ಪ್ರಸಾದ್ ಅವರು ಔಟ್ ಆಗ್ತಾರೆ. ನಿಖಿ ಪ್ರಸಾದ್ ಅವ್ರು ಔಟ್ ಅದು ಇನ್ನೇನು ಗುರು ಅನ್ನೋಷ್ಟರಲ್ಲಿ ನಮ್ಮ ಅರುಂಧತಿ ರೆಡ್ಡಿ ಅವರು ಬರ್ತಾರೆ. 2 ಬಾಲು ಅಂದರೆ 1 ಬಾಲು 2 ರನ್, 2 ಬಾಲ್ 2 ರನ್ ಇರಬೇಕಾದ್ರೆ ನಿಖಿ ಪ್ರಸಾದ್ ಔಟ್ ಆಗ್ತಾರೆ. ಆಮೇಲೆ 1 ಬಾಲು 2 ರನ್ ಗುರು.
ಒಂದು ಬಾಲ್ 2 ರನ್ನು ಸೂಪರ್ ಓವರ್ ಪಕ್ಕ ಆಗತ್ತೆ ಅಂದ್ಕೊಂಡ್ರೆ ಸಡನ್ ಆಗಿ ಅನಂತ ರೆಡ್ಡಿ ಅವರಿಗೆ ಬಾಲು ಝುಮ್ ಅಂತ ಹಿಂಗೆ ಎತ್ಬಿಟ್ರು, 2 ರನ್ ನೋಡ್ಬಿಟ್ರು ಗುರು ಅಲ್ಲೇ. ಆ್ಯಂಡ್ ಅಲ್ಲೂ ಲಾಸ್ಟ್ ಬಾಲು ಕಾಂಟ್ರವರ್ಸಿ ಆಗಿಬಿಡುತ್ತೆ ನಮಗಂದು. ಅದು ಗೆರೆ ಹಿಂಗೆ ಇವರು ಅದು ಹೆಂಗಾಗುತ್ತೆ ಗೊತ್ತಾ, ಅಂಪೈರ್ ಹೆಂಗೆ ನೋಡ್ತಿದ್ರು ಅಂತಂದರೆ, ಸೊ ಗೆರೆಯಿಂದ ಬ್ಯಾಟ್ ಹೆಂಗೆ ಮುಂದೆ ಬರ್ತಿದೆ ಹಂಗೆ ಲೈಟ್ ಆನ್ ಆಗ್ತಿದೆ, ಬೇಲ್ಸ್ ಆನ್ ಆಗ್ತಿದೆ, ಅಂದರೆ ಬೇಲ್ಸ್ ಆಫ್ ಮಾಡಿ ಇದು ಏನೋ ಲೈಟ್ ಆನ್ ಆಗ್ತಿದೆ ಆ ಥರ ಅಂದ್ಕೊಳ್ಳಿ. ಸೊ ಅದು ಹೆಂಗೈತೆ ಅಂದರೆ ಕಾಂಟ್ರವರ್ಸಿ ಅದನ್ನು ಕೂಡ, ಇಲ್ಲ ಗುರು ಮುಟ್ಟಿಲ್ಲ ಇವರು, ಕರೆಕ್ಟಾಗಿ ನೋಡಿಲ್ಲ ಅಂಪೈರು ಅಂತ ಒಟ್ನಲ್ಲಿ ಕಾಂಟ್ರವರ್ಸಿಯಿಂದ ತುಂಬಿತ್ತು. ಬಟ್ ಆದರೆ ಕೊನೆಯಲ್ಲಿ ಅರುಂಧತಿ ರೆಡ್ಡಿ ಅವರು ಡೈ ಹೊಡೆದ್ರು. ಒಟ್ನಲ್ಲಿ DC ಅವ್ರು ಗೆದ್ರು ಗುರು, 2 ಪಾಯಿಂಟ್ಸ್ ತೊಗೊಂಡ್ರು. DC ಅವರು ಸೂಪರಾಗಿ ಆಡಿದ್ರು ಅಂತ ಹೇಳ್ಬೋದು. ಅಂದರೆ ಈಸಿ ವಿನ್ ಆಗೋದು, ಸ್ವಲ್ಪ ಬಾಯಿಗೆ ಬರ್ಸಿ ವಿನ್ ಆದರು ಅಂತ ಹೇಳ್ಬೋದು. ಆ್ಯಂಡ್ ನಿಖಿ ಪ್ರಸಾದ್ ಅವರು, ನಮ್ಮ ಕನ್ನಡತಿ ನಿಖಿ ಪ್ರಸಾದ್ ಅವ್ರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿದೆ ಗುರು. ಫಸ್ಟ್ ಮ್ಯಾಚೇ ಪ್ಲೇಯರ್ ಆಫ್ ದ ಮ್ಯಾಚು ಸಿಕ್ಕಿರೋದು ಕ್ರೇಜಿ ವಿಷಯ. ಆ್ಯಂಡ್ ವಿಜಯ ಭಾರದ್ವಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಅವರೇ ಅಲ್ವಾ ಸೆಲೆಕ್ಟ್ ಮಾಡಿದ್ದು, ಸ್ಕೌಟಿಂಗ್ ಎಲ್ಲ ಸಖತ್ತಾಗಿ ಮಾಡಿಬಿಟ್ಟು. ಒಟ್ಟಲ್ಲಿ ಸೂಪರಾಗಿ ಆಡಿದ್ದಾರೆ. DC ಅವರು ಗೆದ್ರು ಗುರು. ನೋಡ್ಬೇಕಿನ್ನು ನಾಳೆ ಮ್ಯಾಚ್ ಇದೆ UP ವಾರಿಯರ್ಸ್ ಆ್ಯಂಡ್ ಯಾವುದು ಗುಜರಾತ್ ಜೈಂಟ್ಸು, ಅವರ ಮನೆಯಲ್ಲೇ ಆಡ್ತವ್ರೆ. ಗುಜರಾತ್ ಅವರು ಹೆಂಗೆ ಕಂಬ್ಯಾಕ್ ಮಾಡ್ತಾರೆ ಏನಿಲ್ಲ ಅಂತ ನೋಡುವ. ಸೊ ಒಟ್ಟಿನಲ್ಲಿ ಇವತ್ತು ಮ್ಯಾಚ್ ಅದು ಸೈಕ್ ಆಗಿತ್ತು ಗುರು, ಥ್ರಿಲ್ಲಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾರೇ ಚಿಕ್ಕ ವೀಡಿಯೋನು ಅಂದರೆ ಲೈವ್ ಜಾಯ್ನಿಂಗ್ ಇಲ್ಲ, ಚಿಕ್ಕ ವೀಡಿಯೋ ಅವ್ರಿಗೋಸ್ಕರ ಮಾಡಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಫುಲ್ಲು ನೋಡಿ, ನಿಮಗೆ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.